9ನೇ ದಿನ ನಾವು ಕಾಶಿಗೆ ಬಂದು ನಾವು ಇವತ್ತು ರಿಟರ್ನ್ ಆಗ್ತಾ ಇದ್ದೀವಿ. ನಾವು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ರೈಲ್ವೆ ಸ್ಟೇಷನ್ಗೆ ಬಂದು ಊಟ ಕೊಡ್ತಾ ಇದ್ದಾರೆ ಎಲ್ಲರಿಗೂ. ಲಗೇಜ್ಗಳು ನೋಡಿ ತುಂಬ ಚೆನ್ನಾಗಿ ಎಲ್ಲ ದರ್ಶನ ಆಯಿತು. ಖುಷಿ ಆಗ್ತಾ ಇದೆ. ಮನೆಗೆ ಹೋಗ್ತಾ ಇದ್ದೀವಿ 9 ದಿನ ಆದಮೇಲೆ. ಹೇಗೆ ಅನಿಸ್ತಾ ಇದೆ ನಿಮಗೆ ಹೇಳಿ? ಏನು ಖುಷಿ ಆಗ್ತಾ ಇದೆಯಾ? ಸಂತೋಷ ಆಯಿತು. ತುಂಬ ಎಂಜಾಯ್ ಮಾಡ್ತೀವಿ. ಹೌದಾ? ಹೇಳಿಯಪ್ಪ, ಕಾಶಿ ಟ್ರಿಪ್ ಹೇಗಿತ್ತು ನಿಮ್ಗೆ? ಹೇಗೆ ಅನಿಸ್ತು ಅಂತ? ರವಿಕಿರಣ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಪ್ಯಾಕೇಜ್ನವರು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಐ ಆಮ್ ವೆರಿ ಮಚ್ ಸ್ಯಾಟಿಸ್ಫೈಡ್. ಅವ್ರು ಕೊಟ್ಟಿರೋ ಅಮೌಂಟ್ಗೆ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ಮಾಡಿದ್ದಾರೆ ಇಬ್ಬರು ಹುಡುಗರು. ರವಿ ಆಗಲಿ ಕಿರಣ್ ಆಗಲಿ ಸರ್ವಿಸ್, ಅಕಾಮಿಡೇಷನ್, ಟ್ರಾವೆಲ್, ಟೂರ್ ಗೈಡ್, ಎವ್ರಿಥಿಂಗ್ ಇಸ್ ಮೆಟಿಕ್ಯುಲಸ್ ಆ್ಯಂಡ್ ಮೆಮೊರಬಲ್. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಐ ವುಡ್ ಲೈಕ್ ಟು ರೆಕಮೆಂಡ್ ಇಟ್ ಟು ಮೈ ಫ್ರೆಂಡ್ಸ್ ಆಸ್ ವೆಲ್ ಆಸ್ ಫ್ಯಾಮಿಲೀಸ್. ಆ್ಯಂಡ್ ನೆಕ್ಸ್ಟ್ ಟ್ರಿಪ್ ಆಗ್ತಿದ್ರೆ ಐ ವುಡ್ ಲೈಕ್ ಟು ಫಾಲೋ ವಿತ್ ದೆಮ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಹೇಳಿ ಕಾಶಿ ಬಗ್ಗೆ ಸ್ವಲ್ಪ, ನಿಮ್ಮ ಟ್ರಿಪ್ ಹೇಗಿತ್ತು ಅಂತ? ನನ್ನ ಟ್ರಿಪ್ ತುಂಬ ಚೆನ್ನಾಗಿತ್ತು. ನನಗೆ ಭಯ ಇತ್ತು ಹೇಗಿತ್ತು ಏನೋ ಅಂತಲ್ಲ, ಚೆನ್ನಾಗೆಲ್ಲ ಮೇಂಟೈನ್ ಮಾಡ್ತಾರೆ. ನಾನು ಸಿಂಗಲಾಗಿ ಬಂದಿದ್ದೀನಿ, ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಎಲ್ಲ ಚೆನ್ನಾಗಿತ್ತು. ಎಲ್ಲ ಅಕಾಮಿಡೇಷನ್ಸ್ ಆಗಲಿ, ಟ್ರಾವೆಲಿಂಗ್ಸ್ ಆಗಲಿ, ಯಾವುದೇ ಏನಕ್ಕೂ ಯಾವುದನ್ನು ಏನೂ ತೊಂದರೆ ಆಗಿಲ್ಲ ನನಗೆ. ಸೊ ಥ್ಯಾಂಕ್ ಯು. ರಾತ್ರಿ ಅವರು ಊಟ ಕೂಡ ಫುಡ್ ಪ್ರೊವೈಡ್ ಮಾಡಿದ್ದಾರೆ. ಊಟ ಕೂಡ ಕೊಡ್ತಾ ಇದ್ದಾರೆ ರಾತ್ರಿಗೂ. ಒಳ್ಳೆ ಹುಡುಗರು ಪಾಪ, ನಿಜವಾಗ್ಲೂ ತುಂಬ ಅಪ್ರಿಷಿಯೇಟ್ ಮಾಡಬೇಕು ಈ ಮಕ್ಕಳಿಗೆ. ಹಾಯ್ ಅಕ್ಕ, ಎಟ್ಲುಂಡಾರಿ ಇಬ್ಡು? ಹಾಯ್ ಗಾಯತ್ರಿ, ಹೇಗೆ ಅನಿಸ್ತಾ ಇದೆ ಸೂಪರ್ ನಿಮ್ಮೂರಿಗೆ ಬಂದು? ಚೆನ್ನಾಗಿದೆ. ಇನ್ನು ತಮಿಳ್ನಾಡಲ್ಲೇ ಇದೆಯಾ, ಆದ್ರೆ ಸೂಪರ್ ಅಂತ ಇದೆಯಲ್ಲ? ಅದಕ್ಕೆ ನಮ್ಮೂರಲ್ಲಿ ಬಂತು, ನಮ್ಮೂರಿಗೆ ಬಂದು ನಾವು. ಅಣ್ಣಾಬಾಯಿ ಅವರೇ, ಹೇಗೆ ಅನಿಸ್ತಾ ಇದೆ ಈಗ ನಿಮ್ಗೆ? ಇವರು ಸತ್ಯನಾರಾಯಣ ಅವರು ಅಂತ. ಹೇಗೆ ಅನಿಸ್ತಾ ಇದೆಯಣ್ಣ ನಿಮ್ಗೆ? ಚೆನ್ನಾಗಿದ್ದೀವಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಹೋಗಿ ಬಂದಿದ್ದೀವಿ, ಮನೆಗೆ ಹೋಗ್ತಾ ಇದ್ದೀವಿ. ಹೌದಣ್ಣ. ಭಾಗ್ಯಲಕ್ಷ್ಮಿ ಅವರೇ, ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಚೆನ್ನಾಗಿತ್ತು. ಈ ಬಿಸಿಲಲ್ಲಿ ಸುತ್ತಿ ಸುತ್ತಿ ತುಂಬ ಸುಸ್ತಾಗ್ಬಿಟ್ಟಿದ್ದೀವಿ. ನಮ್ಮೂರು ನಾವು ಸೇರಿದ್ರೆ ಸಾಕು ಅಂತ ಇದ್ದೀವಿ. ಹೌದಾ? ದರ್ಶನ ಎಲ್ಲ ಹೇಗಿತ್ತು? ತುಂಬ ಚೆನ್ನಾಗಾಯ್ತು. ಒಂದೊಂದು ದೇವ್ರದ್ದು ತುಂಬಾ ಚೆನ್ನಾಗಾಯ್ತು. ಅಷ್ಟೇ ಬೇಕಾಗಿರೋದು. ಬಿಸಿಲಿರಲಿ ಮಳೆ ಇರಲಿ, ಒಳ್ಳೆ ದರ್ಶನ ಚೆನ್ನಾಗಿ ಆಗಬೇಕು. ಹೌದು. ಹಾಂ, ಹೇಳಿ ವಿಶಾಲ ಅವರೇ, ನಿಮ್ಮ ಅಂದ ಎಲ್ಲ ಚೆನ್ನಾಗಿ, ಹೇಳಿ ಟ್ರಿಪ್ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಇದೆ ಅಂತ? ಎಲ್ಲ ಚೆನ್ನಾಗಿತ್ತು. ಎಲ್ಲ ಕಡೆಯಲ್ಲೂ ನೋಡಿಕೊಂಡು ಚೆನ್ನಾಗಿ ಬಂತು. ಏನು ತೊಂದರೆ ಇಲ್ಲ ತಾನೇ? ಇಲ್ಲ, ಏನು ತೊಂದರೆ ಇಲ್ಲ. ಹೇಳಿ ಅನ್ನಪೂರ್ಣ ಅವರೇ, ಹೇಗೆ ಅನಿಸ್ತಾ ಇದೆ ನಿಮಗೆ ಕಾಶಿಯಿಂದ ಬಂದು? ಕಾಶಿ ಎಲ್ಲ ಚೆನ್ನಾಗಿತ್ತು. ಎಲ್ಲ ಕಡೆಯೂ ದೇವಸ್ಥಾನ ನೋಡಿದ್ವಿ, ಎಲ್ಲ ಚೆನ್ನಾಗಿ, ಎಲ್ಲ ಚೆನ್ನಾಗಿತ್ತು. ಊಟ, ದೇವಸ್ಥಾನ ತೋರಿಸೋದೆಲ್ಲ ಎಲ್ಲ ಚೆನ್ನಾಗಿತ್ತು. ಅದೇನಾಯ್ತು ಅಂದರೆ ನಮಗೆ ಗೊತ್ತಾಗಿಲ್ಲ ಅದು ನಂಬರ್ಸು, ಅದಕ್ಕೆ ಆ ಥರ ನಮಗೂ ಆಯಿತು. ಬೇಜಾರಿಲ್ಲ. ಅವಾಗ ಸ್ವಲ್ಪ ಬಿಟ್ಟರೆ ಎಲ್ಲ ಚೆನ್ನಾಗಿತ್ತು. ಫಸ್ಟ್ ಬಿಟ್ಟರೆ ಯಾವುದು ಬೇಜಾರಿಲ್ಲ, ಖುಷಿ ಆಯಿತು. ಅಮ್ಮ ಹೇಳಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ? ಎಲ್ಲ ಚೆನ್ನಾಗಿತ್ತು ಅಪ್ಪ. ಹೋಗಿ ಬಂದಿದ್ದು ಎಲ್ಲ ಚೆನ್ನಾಗಿತ್ತು. ಮನೆಯೆಲ್ಲ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತು. ನಾವು ಮಾಡಿದ ಪೂಜೆ ಎಲ್ಲ ಚೆನ್ನಾಗಾಯ್ತಪ್ಪ. ಸರಿ ಅವರೇ, ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಎಲ್ಲ ಪ್ಲೇಸು ಸೂಪರ್ ಆಗಿತ್ತು. ಕಾಶಿ ಯಾತ್ರೆ ಮುಗಿಸಿದ್ದು ಸಾರ್ಥಕ ಆಯಿತು. ಮತ್ತು ಮುಂದೆ ಬರೋ ಜನಗಳಿಗೆ ಹೇಳ್ಬೇಕು ಕಾಶಿ ಯಾತ್ರೆ ಹೋಗಿ ಚೆನ್ನಾಗಿದೆ ಅಂತ. ಎಲ್ಲ ರಾಮನ್ ನೋಡಿ ಏನು ಅನಿಸ್ತು ನಿಮಗೆ? ರಾಮನ್ ನೋಡಿ ತುಂಬ ಚೆನ್ನಾಗಿತ್ತು. ತುಂಬ ಖುಷಿ ಆಯಿತು. ಹೇಳಕ್ಕೆ ಆಗಲ್ವಾ ಅದು ಎಕ್ಸ್ಪೀರಿಯನ್ಸು? ಎಕ್ಸ್ಪೀರಿಯನ್ಸ್ ಆಯ್ತು. ಇವರು ಸಿಸ್ಟರ್ ಅಂತೆ, ನನಗೆ ಗೊತ್ತಿರಲಿಲ್ಲ, ಈಗ ನೆನ್ನೆ ಗೊತ್ತಾಗಿದ್ದು. ಹಾಂ, ಹೇಳಿಪ್ಪ ನಿಮ್ಮ ಎಕ್ಸ್ಪೀರಿಯನ್ಸ್. ನನ್ನ ಹೆಸರು ಕಲಾವತಿ ಅಂತೇಳಿ. ಹ್ಞೂ, ನಾನು ಇದು 4ನೇ ಸರಿ ಬಂದಿರೋದು. ಅದಕ್ಕಿಂತ ಮುಂಚೆ 2 ಸರಿ ಬಂದಾಗ ನಾನು ಇಷ್ಟೆಲ್ಲ ಪ್ಲೇಸನ್ನು ನೋಡಿರಲಿಲ್ಲ. ಅದು ಬೇರೆ ಟೂರ್ ಅದು. ಇದು ಕಿರಣ್ ಜೊತೆಗೆ ಬಂದಾಗಲೇ ಈ ಸಣ್ಣ ಸಣ್ಣ ಟೂರ್ಗಳು ಸಹ ನೋಡಿದ್ದೀವಿ. ಕಾಶಿನಲ್ಲಿ ಸಣ್ಣ ಸಣ್ಣ ದೇವಸ್ಥಾನಗಳನ್ನೆಲ್ಲ ನೋಡಿದ್ವಿ. ಆಮೇಲೆ ರುದ್ರಾಭಿಷೇಕ ಮಾಡಿಸಿದೆ, ತುಂಬ ಚೆನ್ನಾಗಿತ್ತು. ಲಿಂಗ ಮುಟ್ಟಿ ನಮಸ್ಕಾರ ಮಾಡ್ತೀವಿ. ಆಮೇಲೆ ರಾಮನ ದೇವಸ್ಥಾನಕ್ಕೆ ಹೋದ್ವಿ.
ಒಳಗಡೆ ಹೋದಾಗ ರಾಮನ್ ನೋಡ್ತಿದ್ದಂಗೆ ಏನೋ ಒಂಥರ ವೈಬ್ರೇಷನ್ ಆದಂಗಾಯ್ತು. ನನಗಂತೂ ಅಷ್ಟು ಅಳು ಬಂತು ಅಂದರೆ ನನಗೆ ದುಃಖ ತಡೆಯೋಕೆ ಆಗಿಲ್ಲ. ಅಪ್ಪನ ನೋಡ್ಬಿಟ್ಟು ಅಷ್ಟು ಅಳು ಬರ್ತಾ ಇದೆ, ನನಗೆ ಕಣ್ಣಲ್ಲಿ ನೀರು ಹೋಗ್ತಾ ಇದೆ. ಅವರು ರವಿಯವ್ರು ನನ್ನ ಪಕ್ಕದಲ್ಲೇ ಇದ್ರು, ಅವ್ರಿಗೆ ಭಯ ಬಂದ್ಬಿಡ್ತು, ಏನು ಹಿಂಗೆ ಅಳ್ತಾ ಇದ್ದಾರೆ ಇವರು ಅಂತ ಅವ್ರಿಗೆ ಗೊತ್ತಾಗಿಲ್ಲ. ಆಮೇಲೆ ಕೇಳ್ತಾ ಇದ್ದು, ಇಲ್ಲ ಆನಂದಕ್ಕೆ ಆ ಥರ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತ. ವೈಬ್ರೇಷನ್ನ ಏನೋ ಒಂಥರ ಮನಸ್ಸಿಗೆ ಇರಿಸಲಾರ್ದಷ್ಟು ಸಂತೋಷ ಅದನ್ನು ನೋಡಿ. ಅದ್ರಾಗೂ ನಮ್ಮ ಕರ್ನಾಟಕದಲ್ಲೇ ಅದನ್ನು ಮಾಡಿದ್ದಾರೆ ಅಂದಾಗ ಇದ್ದಿದ್ದು ನಮಗೆ ಹೆಮ್ಮೆ. ಅದು ನೋಡಿದ್ವಿ ಕೊನೆಗೂ ಎಲ್ಲ ಚೆನ್ನಾಗತ್ತೆ, ಕೈಯೋದಲ್ಲೂ ಚೆನ್ನಾಗಾಯಿತು, ಟೂರ್ ಚೆನ್ನಾಗಿದೆ ನನ್ನ ಅನಿಸಿಕೆ. ಏನು ಅನಿಸುತ್ತೆ ನಿಮಗೆ ರವಿಕಿರಣ್ ಅವ್ರ ಬಗ್ಗೆ? ರವಿಕಿರಣ್ ಬಗ್ಗೆ ಎಲ್ಲ ಅವರಿಗೂ ಮೇಂಟೈನ್ ಮಾಡೋದು ಕಷ್ಟ, ಅವರಿಬ್ಬರೇ ಅಷ್ಟೊಂದು ಮೇಂಟೈನ್ ಮಾಡೋದು ಕಷ್ಟ, 2-3 ಹೋಟ್ಲು ಮಾಡಿ. ಇಲ್ಲ, ಅವ್ರ ಅಮ್ಮ ಕೂಡ ಬರ್ತಾ ಇದ್ರು ಅಂತಲ್ಲ, ಅವ್ರ ಅಮ್ಮ ಬಂದಿದ್ರೆ ಕರೆಕ್ಟಾಗಿ ಇರ್ತಾ ಇತ್ತು. ಅವ್ರೇನೋ ಈ ಸತಿ ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೆ ಸ್ವಲ್ಪ ಅವ್ರಿಗೆ ಏನಾಯ್ತು ಅಂದರೆ ಕಾಲು ಬೇರೆ ಏಟಾಯ್ತಲ್ಲ, ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಇಲ್ಲ ಅಂದಿದ್ರೆ ಅದೇ ಅವರು ಬರ್ತಿದ್ರು ಯಾವಾಗಲೂ ನಮ್ಮ ಜೊತೆ. ಲಾಸ್ಟ್ ಟೈಮ್ ಡಿಸೆಂಬರಿಗೆ ಬಂದಾಗ ಅವರೇ ಅಣ್ಣ ತಮ್ಮ ಇಬ್ಬರು ವಾಪಸ್ ನಮ್ಮ ಜೊತೆ ಬಂದರು. ಆದರೆ ಇದೆ ಈ ಸರಿ ಏನೋ ಪ್ರಾಬ್ಲಮ್ ಆಗಿತ್ತು, ಇದ್ದಾರೆ. ಆದರೆ ಹೇಳೋದು ಊಟ ಎಲ್ಲ ಚೆನ್ನಾಗಿತ್ತು. ಓಕೆ ಅಮ್ಮ, ಥ್ಯಾಂಕ್ ಯು. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ ಹೇಳಿ, ನಿಮ್ಮ ಟೂರ್ ಬಗ್ಗೆ ಹೇಗೆ ಅನ್ನಿಸ್ತು? ಹೇಗೆ ದರ್ಶನ ನಮ್ಮ ಆಯಿತು? ಟೂರಲ್ಲಿ ನಾವು 120 ಜನ ಸೇರಿದ್ರೂ ಒಂದೇ ಕುಟುಂಬವಾಗಿ ಒಂದೇ ಸಮನ, ಯಾವುದೇ ದೇವಸ್ಥಾನಕ್ಕೆ ಯಾವುದೇ ನಮಗೆ ಅಡಚಣೆ ಇಲ್ಲದೆ ಎಲ್ಲ ತುಂಬ ದರ್ಶನಗಳು ಆಯಿತು. ನಮ್ಮದು ಒಂದು ಅಯೋಧ್ಯ ದೇವಸ್ಥಾನದಿಂದ ಹಿಡಿದು ನಮಗೆ ಕಾಶಿ ವಿಶ್ವನಾಥ ದೇವಸ್ಥಾನ, ಭೈರೇಶ್ವರ ಎಲ್ಲ ದೇವಸ್ಥಾನಗಳಲ್ಲೂ ಸಹ ತುಂಬ ಸಂತೋಷದಿಂದ ನಮಗೆ ಒಂದು ದರ್ಶನ ಆಯಿತು. ನಮಗೆ ಇಂಥ ಟೂರು ಮತ್ತೆ ಅಂದರೆ ಕಿರಣ್, ರವಿ ಕಿರಣ್ ಇದ್ದಾರಲ್ಲ, ಅವರು ನಮ್ಮ ಒಂದು ಹೆಲ್ಪರ್ ಆಗಿ, ಒಂದು ಕಾರ್ಯಕರ್ತರಾಗಿ ನಮಗೆ ತುಂಬ ಕೆಲಸ ಮಾಡಿದ್ರು. ದುಡ್ಡು ಕೊಟ್ಟಿದ್ವು, ಆದ್ರೂ ಇಷ್ಟು ನಮಗೆ ಗುಣವಾಗಿ ಅವರು ಚೆನ್ನಾಗಿ ಕೆಲಸ ಮಾಡಿದ್ರು. ನಮ್ಮ ನಾವು ರೈಲು ಹತ್ತುವರೆಗೂ ಸಹ ಅವರು ನಮ್ಮ ಜೊತೆಯಲ್ಲೇ ಇದ್ದು, ನಮ್ಮ ಜೊತೆಯಲ್ಲೇ ಹೇಗೆ ಪಾಲನೆ ಮಾಡಿ ಊಟ ಉಪಚಾರಗಳು, ತಿಂಡಿ, ಕಾಫಿ ಏನು ವ್ಯವಸ್ಥೆ ಮಾಡಿದ್ರು. ಅದೇ ಥರನೂ ದೇವಸ್ಥಾನಗಳನ್ನು ಸಹ ಎಲ್ಲ ತೋರಿಸಿದ್ರು. ತುಂಬ ಅವ್ರಿಗೆ ಧನ್ಯವಾದಗಳು. ತುಂಬ ಚೆನ್ನಾಗಿ ಲಾಸ್ಟಲ್ಲಿ ಸ್ವಲ್ಪ ಟಿಕೆಟ್ ಕನ್ಫ್ಯೂಸ್ ಆಯಿತು, ಅದರಿಂದ ಎಲ್ಲರಿಗೂ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದೇನೆ ಲಾಸ್ಟಲ್ಲಿ ನಮಗೆ ಅದೇನಾಗುತ್ತೆ ಅಂದರೆ AC ಕೋಚಲ್ಲಿ ಬರ್ತೀವಲ್ಲ, ಒಂದು 3 ತಿಂಗಳ ಮುಂಚೆ ನಾವು ಏನಾದರೂ ಟಿಕೆಟ್ ಬುಕ್ ಮಾಡಿದ್ರೆ ಆ ಟಿಕೆಟ್ ನಾವು ಯಾವಾಗ ಟ್ರೈನ್ ಓಡುತ್ತಲ್ಲ ಆವಾಗ 4 ಅವರ್ ಮುಂಚೆ ತಿರ್ಗಾ ಚೇಂಜ್ ಆಗುತ್ತಂತೆ ನಂಬರ್ಸ್. ಅದು ನಮ್ಗೆ ಗೊತ್ತಾಗಿಲ್ಲ. ಅದಕ್ಕೋಸ್ಕರ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ನಮ್ದೆಲ್ಲ B5 ಟಿಕೆಟ್ ಆಗಿತ್ತು, ಆಮೇಲೆ ನಮಗೆ ತಿರ್ಗಾ ನೆಕ್ಸ್ಟ್ B6 ಅಲ್ಲಿ ಆಯಿತು. ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಎಲ್ಲರಿಗೂ ನಿದ್ದೆ ಟೈಮು ಸ್ವಲ್ಪ ಆಗ ಗಡಿಬಿಡಿ ಆಯಿತು ಅಷ್ಟೇ. ಇನ್ನೆಲ್ಲ ತುಂಬ ಚೆನ್ನಾಗಿತ್ತು.